ಕ್ಷೇತ್ರಗಳನ್ನ ನಾವು ತೆಗೆದುಕೊಂಡಿದ್ವಿ. ಈಗ ಕೊಪ್ಪಳದ ಕಡೆ ಹೋಗೋಣ. ದೊಡ್ಡೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದೊಡ್ಡೇಶ್, ಕ್ಷೇತ್ರ ಏನ್ ಹೇಳ್ತಾ ಇದೆ? ಪ್ರಶಾಂತ್, ನೀವು ಕ್ವೆಶ್ಚನ್ಸ್ ಆಡ್ ಮಾಡೋದು. ದೊಡ್ಡೇಶ್, ಕೊಪ್ಪಳದಲ್ಲಿ ಏನಾಗಿರ್ಬೋದು, ಏನು ಫ್ಯಾಕ್ಟರ್ ವರ್ಕ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಯಾರಿಗೆ ಲಾಭ, ಯಾರಿಗೆ ನಷ್ಟ? ಪ್ರಶಾಂತ್, ಏನು ನಾವು ಕಳೆದ ಒಂದು 2 ಚುನಾವಣೆಗಳನ್ನು ನಾವು ಗಮನಿಸೋದಾದ್ರೆ, ಕಳೆದ ಎರಡು ಚುನಾವಣೆಗಳಲ್ಲಿ ಏನು ಹಾಲಿ ಸಂಸದ ಸಂಗಣ್ಣ ಕರಡಿ ಅವರು ಬಿಜೆಪಿಯಿಂದ ಗೆಲುವನ್ನು ಸಾಧಿಸಿರ್ತಾರೆ. ಕಳೆದ 3 ಚುನಾವಣೆಯಲ್ಲೂ ಕೂಡ ಈ ಕೊಪ್ಪಳ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಪಾರುಪತ್ಯವನ್ನು ಸಾಧಿಸತಕ್ಕಂಥದ್ದು. ಆದ್ರೆ ಈ ಬಾರಿ ಅತ್ಯಂತ ಕುತೂಹಲ ಇರತಕ್ಕಂಥದ್ದು, ಈ ಬಾರಿ ವಿಜಯದ ಮಾಲೆ ಯಾರಿಗೆ ಒಲಿತದೆ ಅಂತೇಳಿ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ, ಕರಡಿ ಸಂಗಣ್ಣವರಿಗೆ ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅವರೀಗ ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥದ್ದು. ಒಂದ್ ಕಡೆ ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದ ಒಂದು ಲೆಕ್ಕಾಚಾರವನ್ನ ಹಾಕಿತ್ತು. ಕರಡಿ ಸಂಗಣ್ಣವರು ಏನು ನಮಗೆ ಕಾಂಗ್ರೆಸ್ಗೆ ಬಂದ ಬಳಿಕ ದೊಡ್ಡ ಮಟ್ಟದ ನಮಗೆ ಒಂದು ಮತ ಬ್ಯಾಂಕ್ ಬರ್ಬೋದಂತ ಒಂದು ರಾಜಕೀಯ ಲೆಕ್ಕಾಚಾರ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ನೆಯ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಹೇಳೋದಾದ್ರೆ, ಮತ್ತೊಂದಿಷ್ಟು ಕಡೆ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಅಂದ್ರೆ ನಮ್ಗೆ ಅಷ್ಟು ದೊಡ್ಡ ಮಟ್ಟದ ನಮಗೆ ವೋಟ್ ಬರಲಿಲ್ಲ, ಅಂದ್ರೆ ನಾವು ಯಾವ ಮಟ್ಟದ ಒಂದು ನಿರೀಕ್ಷೆಯನ್ನು ಇಟ್ಟಿದ್ವಿ ಆ ಒಂದು ವೋಟ್ ಬ್ಯಾಂಕು ಕರಡಿ ಸಂಗಣ್ಣವರಿಗೆ ಬರಲಿಲ್ಲ ಅನ್ನೋ ಮಾತುಗಳು ಕೂಡ ಇದೀಗ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಏನಂತ ಅಂದ್ರೆ, ನಿನ್ನೆ ನಡೆದಂತ ಒಂದು ಚುನಾವಣೆಯಲ್ಲಿ 71ರಷ್ಟು ಏನು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಆಗಿದೆ. ಅದರಲ್ಲಿ ಹೆಚ್ಚು ಆಗಿರ್ತಕ್ಕಂಥದ್ದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ. ಪ್ರಮುಖವಾದಂತಹ ಒಂದು ವಿಷಯ ನಾವಿಲ್ಲಿ ಗಮನಿಸೋದಾದ್ರೆ, ಏನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಾಗ ಏನು ಮಾಜಿ ಶಾಸಕ ಜೊತೆಗೆ ಮಾಜಿ ಸಚಿವ ಅಂತ ಇಕ್ಬಾಲ್ ಅನ್ಸಾರಿ ಅವರು ಈ ಒಂದು ಕಾಂಗ್ರೆಸ್ ಅಭ್ಯರ್ಥಿ ರಾಷ್ಟ್ರೀಯ ಕಿರೀಟ ಜೊತೆಗೆ ಒಂದು ಮುನಿಸನ್ನ ಹೊಂದಿರ್ತಾರೆ. ಹೀಗಾಗಿ ಅವರು ಕಳೆದ ಒಂದು ತಿಂಗಳಲ್ಲಿ ಕೂಡ ಅವರು ಎಲ್ಲಿ ಕೂಡ ಆಕ್ಟಿವ್ ಆಗಿ ಕಾಣಿಸ್ಕೋದಿಲ್ಲ. ಏನು ಮುಖ್ಯಮಂತ್ರಿಗಳು ಕೂಡ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿನೂ ಕೂಡ ವೇದಿಕೆ ಮೇಲೆ ಗಲಾಟೆ ಆಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಗಂಗಾವತಿಯಲ್ಲಿ ಏನು ಹೆಚ್ಚು ಮತದಾನ ಆಗಿರ್ತಕ್ಕಂಥದ್ದು ಇದು ಬಿಜೆಪಿಗೆ ಪ್ಲಸ್ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ, ಗಂಗಾವತಿ ಕಳೆದ ಒಂದು 2-3 ಚುನಾವಣೆಗಳು ಕೂಡ ನಿರಂತರವಾಗಿ ಬಿಜೆಪಿಗೆ ಹೆಚ್ಚು ಲೀಡ್ ಅನ್ನು ಕೂಡ ಕೊಟ್ಕೊಂಡು ಬಂದಿದೆ. ಹೀಗಾಗಿ ಮತ್ತೊಂದು ಕಡೆ ಹಿಂದುತ್ವದ ಆಧಾರದ ಮೇಲೂ ಕೂಡ ಒಂದು ಗಂಗಾವತಿಯಲ್ಲೂ ಕೂಡ ಚುನಾವಣೆ ನಡೀತದೆ. ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಮತ್ತೊಂದು ಕಡೆ ಬಿಜೆಪಿ ಕೂಡ ಹೆಚ್ಚಿನ ಮತಗಳು ಕೂಡ ಬಂದಿರಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಡಿಸೈಡಿಂಗ್ ಫ್ಯಾಕ್ಟರ್ ಯಾವ್ದಾಗತ್ತೆ? ಮೋದಿ ಆಗತ್ತಾ, ಅಥವಾ ಯೋಜನೆಗಳಾಗತ್ತಾ, ಅಥವಾ ವೋಟ್ ಪಾಲಿಟಿಕ್ಸ್ ಆಗತ್ತಾ? ಈ ಬಾರಿ ಡಿಸೈಡಿಂಗ್ ಫ್ಯಾಕ್ಟರ್ ಏನಿರುತ್ತೆ? ಪ್ರಮುಖವಾದಂತ ಒಂದು ಗಮನಿಸುವಂತ ವಿಷಯ ಅಂತ ಹೇಳಿದ್ರೆ, ಈ ಒಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ 1991ರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಸ್ಪರ್ಧೆಯನ್ನ ಮಾಡಿರ್ತಾರೆ. ಹೀಗಾಗಿ ಈ ಒಂದು ಸಿದ್ದರಾಮಯ್ಯ ಅವರು ಈ ಭಾಗದಲ್ಲಿ ಹೆಚ್ಚು ಪ್ರಭಾವವನ್ನು ಹೊಂದಿದ್ದಾರೆ. ಹೀಗಾಗಿ ಅವರು ಕೂಡ ಇದೇ ಬಾರಿ ನಿರಂತರವಾಗಿ 3 ದಿನಗಳ ಕಾಲ ಒಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಒಂದು ಮತವನ್ನ ಯಾಚನೆ ಮಾಡ್ತಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರ ಒಂದು ಫ್ಯಾಕ್ಟರ್ ಕೂಡ ಪ್ಲಸ್ ಆಗ್ತಕ್ಕಂಥದ್ದು, ಮತ್ತೊಂದು ಕಡೆ ಗ್ಯಾರಂಟಿ ಸ್ಕೀಮ್ಗಳು ಕೂಡ ಈ ಬಾರಿಯ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ಪ್ಲಸ್ ಆಗೋದ್ರಲ್ಲಿ ಯಾವುದೇ ರೀತಿಯಂತ ಒಂದು ಅನುಮಾನವಿಲ್ಲ. ಮತ್ತೊಂದ್ ಕಡೆ ಈ ಒಂದು ಕೊಪ್ಪಳ ಲೋಕಸಭಾ ಕ್ಷೇತ್ರ ಏನಿದೆ, ಇದು ಯಾವಾಗಲೂ ಕೂಡ ಫಾರ್ವರ್ಡ್ ಜೊತೆಗೆ ಬ್ಯಾಕ್ವರ್ಡ್ ಎರಡರ ಮಧ್ಯೆ ಕೂಡ ನೇರವಾದಂತಹ ಒಂದು ಫೈಟ್ ಇರತಕ್ಕಂಥದ್ದು. ಈಗಾಗಲೇ ಕಳೆದ 3 ಚುನಾವಣೆಯಲ್ಲಿ ಕೂಡ ಇಲ್ಲಿ ಫಾರ್ವರ್ಡ್ ಅಭ್ಯರ್ಥಿಗಳೇ ಕೂಡ ಗೆದ್ದಿರ್ತಕ್ಕಂಥದ್ದು. ಹೀಗಾಗಿ ಒಂದ್ ಕಡೆ ಕಾಂಗ್ರೆಸ್ಗೆ ಏನು ಕಾಂಗ್ರೆಸ್ನ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಾಗಿರ್ಬೋದು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ವರ್ಚಸ್ ಆಗಿರ್ಬೋದು, ಇವೆರಡು ಅಂಶಗಳು ಪ್ಲಸ್ ಆದ್ರೆ, ಮತ್ತೊಂದು ಕಡೆ ಬಿಜೆಪಿಗೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಆಗಿರ್ಬೋದು, ಮತ್ತೊಂದು ಕಡೆ ಏನು ಅಂಜನಾದ್ರಿ ಒಂದು ಈ ಪ್ರದೇಶ ಇದೆ, ಈ ಒಂದು ಅಂಜನಾದ್ರಿ ಪ್ರದೇಶದಲ್ಲಿ ಸಹಜವಾಗಿಯೇ ಹಿಂದುತ್ವ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಒಂದ್ ಕಡೆ ಬಿಜೆಪಿಗೆ ಹಿಂದುತ್ವ ಮೋದಿ ಅವರ ದೊಡ್ಡ ಕುತೂಹಲ ಕೇಳ್ತೀನಿ. ಕಲ್ಯಾಣ ಕರ್ನಾಟಕ ಭಾಗದ 5 ಸೀಟ್ಗಳಿವೆ. ನೀವು ಇಷ್ಟು ದಿನ ಓಡಾಡಿದ್ರಿ, ಜನರ ಜೊತೆ ಮಾತಾಡ್ತೀರಿ, ನೇರವಾಗಿ ಜನರ ಜೊತೆ ನಿಮ್ಗೆ ಮಾತನಾಡಲಿಕ್ಕೂ ಅವಕಾಶ ಸಿಗುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ ಬಿ ಜೆ ಪಿಯ ಪ್ರಭಾವ ಜಾಸ್ತಿ ಇತ್ತ, ಕಾಂಗ್ರೆಸ್ನ ಪ್ರಭಾವ ಜಾಸ್ತಿ ಇತ್ತ? ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ಜಯವನ್ನು ಗಳಿಸಿತ್ತು. ವೋಟ್ ಶೇರನ್ನು ನೋಡಿದಾಗ ಕೂಡ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ 7-7.5% ವೋಟ್ ಶೇರನ್ನು ಕಳೆದುಕೊಂಡಿತ್ತು. ಲೋಕಸಭಾ ಚುನಾವಣೆಗೆ ಬಂದರೆ ನಿಮಗೆ 5 ಕ್ಷೇತ್ರಗಳನ್ನು ನೋಡಿದಾಗ ಏನು ಅನಿಸುತ್ತೆ? ಪ್ರಭಾವ ಯಾರ್ದು ಜಾಸ್ತಿ ಇತ್ತು? ಮೇಲ್ನೋಟಕ್ಕೆ ಏನು ಈ ಒಂದು ಕೊಪ್ಪಳ ಏನು ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಿವೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು 7 ಜನ ಅಭ್ಯರ್ಥಿಗಳು ಕಾಂಗ್ರೆಸ್, ಅಂದ್ರೆ 7 ಜನರು ಕೂಡ 6 ಜನ ಕಾಂಗ್ರೆಸ್ ಶಾಸಕರು ಇರತಕ್ಕಂಥದ್ದು. 2 ಕ್ಷೇತ್ರಗಳಲ್ಲಿ ಏನು ಬಿಜೆಪಿಯ ಸದಸ್ಯರಿದ್ದಾರೆ. ಮೇಲ್ನೋಟಕ್ಕೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಈ ಒಂದು 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು. ಆದರೆ ವಿಧಾನಸಭಾ ಕೊಪ್ಪಳ ಕ್ಷೇತ್ರದ ಮತದಾರರು ಏನಿದ್ದಾರೆ, ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮತದಾರರು ಏನಿದ್ದಾರೆ, ಅವ್ರು ಪ್ರತಿ ಬಾರಿ ಕೂಡ ಒಂದು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿನೇ ಅವರು ಬೇರೆ ಫ್ಯಾಕ್ಟರಿಗಳ ಆಧಾರದ ಮೇಲೆ ಮತವನ್ನ ಮಾಡ್ತಾರೆ. ಲೋಕಸಭಾ ಚುನಾವಣೆಯಲ್ಲೇ ಬೇರೆ ಫ್ಯಾಕ್ಟರಿಗಳ ಆಧಾರದ ಮೇಲೆ ಚುನಾವಣೆ ಮಾಡ್ತಾರೆ. ಹೀಗಾಗಿನೇ ಕೊಪ್ಪಳದಲ್ಲಿ ಏನಿದೆ, ಈ ಒಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ ಒಲವು ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದ್ರು ಕೂಡ ಮತದಾರರ ಒಂದು ಒಳ ಸುಳಿ ಏನಿದೆ
ಆ ಒಳಸುಳಿ ನಿಜಕ್ಕೂ ಒಂದು ಕುತೂಹಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರಡಿ ಸಂಗಣ್ಣವರಿಗೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ 12,000 ಮತಗಳು ಲೀಡ್ ಬರ್ತವೆ. ಅದೇ ಚುನಾವಣೆಯಲ್ಲಿ ಅವರ ಏನು ಪುತ್ರ ಇರ್ತಾನೆ, ಆ ಪುತ್ರ ಸ್ಪರ್ಧೆ ಮಾಡುತ್ತಾನೆ. ಆ ಸಂದರ್ಭದಲ್ಲಿ ಅವರು ಸೋಲನ್ನು ಅನುಭವಿಸಿರ್ತಾರೆ. ಪುತ್ರ ಸೋಲನ್ನು ಅನುಭವಿಸಿದ್ರು ಕೂಡ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಜನರು ಕರಡಿ ಸಂಗಣ್ಣವರಿಗೆ 12,000 ಲೀಡ್ ಅನ್ನು ಕೊಡ್ತಾರೆ. ಹೀಗಾಗಿ ಕೊಪ್ಪಳ ಕ್ಷೇತ್ರದಲ್ಲಿ ಮೇಲ್ನೋಟಕ್ಕೆ ಕಾಂಗ್ರೆಸ್ ಹೆಚ್ಚು ಜನರು ಒಲವಿರೋದು ಕಂಡು ಬಂದ್ರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಜನರ ಒಂದು ಒಲವು ಬೇರೆ ರೀತಿನೇ ಆಗಿರ್ತದೆ. ಹೀಗಾಗಿ ಅವರು ಕಳೆದ 3 ಚುನಾವಣೆಯಲ್ಲೂ ಕೂಡ ವ್ಯತಿರಿಕ್ತವಾದ ಫಲಿತಾಂಶವನ್ನೇ ಕೊಟ್ಕೊಂಡು ಬಂದಿರತಕ್ಕಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬಾನ ಎಸ್ ದೊಡ್ಡೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಪ್ರಶಾಂತ್, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2019ರಲ್ಲಿ ಹಲವು ನಾಯಕರನ್ನ ಬಿಜೆಪಿ ಸೆಳೆದುಕೊಂಡಿತ್ತು. ಇದರ ಇಫೆಕ್ಟ್ ಕಾಂಗ್ರೆಸ್ ಮೇಲೆ ನೇರವಾಗಿ ಆಗಿತ್ತು, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರ ಎಲೆಕ್ಷನ್ ಮೇಲೂ ಕೂಡ. ಈಗ ವಾಪಸ್ ಹಲವರನ್ನ ಪಕ್ಷಕ್ಕೆ ವಾಪಸ್ ಕರೆಸ್ಕೊಂಡಿದೆ ಕಾಂಗ್ರೆಸ್. ಇದರ ಇಂಪ್ಯಾಕ್ಟ್ ಈ ಬಾರಿಯ ಲೋಕಸಭಾ ಚುನಾವಣೆ ಮೇಲೆ ಹೇಗಾಗುತ್ತೆ ನೋಡಿ? 2014ರಲ್ಲಿ ಕಲಬುರಗಿ ಮತ್ತು ರಾಯಚೂರು ಕ್ಷೇತ್ರವನ್ನು ಕಾಂಗ್ರೆಸ್ ಉಳಿಸ್ಕೊಂಡಿತ್ತು. 2019ರಲ್ಲಿ BJP 5 ಸೀಟನ್ನು ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ತು. ಈ ಬಾರಿ BJP ಎಷ್ಟು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಅನ್ನೋದು ಭಾಳ ಮುಖ್ಯ. ಏನು 5 ಗೆಲ್ಲುವ ಸ್ಥಿತಿಯಲ್ಲಿ BJP ಕಾಣ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಬೀದರ್ದಲ್ಲಿ ಭಗವಂತ ಖೂಬಾ ವರ್ಸಸ್ ಖಂಡ್ರೆ ಫೈಟ್ ವಯರ್ಗೆ ಹೋಗುವ ಸಾಧ್ಯತೆಗಳು. ವಯರ್ಗೆ ಅಂದರೆ ತುಂಬ ಕಡಿಮೆ ಮತಗಳ ಅಂತರದಲ್ಲಿ ಯಾರು ಗೆದ್ದರೂ ಸೋಲ್ಬೋದು ಅಂತಕ್ಕಂಥ. ಕಲಬುರಗಿ ರಾಯಚೂರಿನಲ್ಲಿ ಒಂದು ಪ್ರಕರಣ ನಿನ್ನೆ ಶರಣಯ್ಯ ಹೇಳ್ತಾ ಇದ್ರು ಮತ್ತು ಅನೇಕರು ಕೂಡ ಅದರ್ಥ ಬೊಟ್ಟು ಮಾಡ್ತಾಯಿದ್ರು. ಲಿಂಗಾಯತ್ ಕನ್ಸಾಲ್ಟೇಷನ್ಗೆ ಒಂದು ಹಲ್ಲೆಯ ಪ್ರಕರಣ ಕಾರಣ ಆಯಿತು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಕೊನೆಯ 3-4 ದಿನಗಳಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಲಿಂಗಾಯತ್ ಕನ್ಸಾಲ್ಟೇಷನ್ನು, ವೀರಶೈವ ಲಿಂಗಾಯತರ ಸಮಾವೇಶ ನಡೀತು. ಅದರ ಇಫೆಕ್ಟ್ ಚುನಾವಣೆ ಮೇಲೆ ಏನಾಗಿದೆ ಅದು ಕುತೂಹಲದ ಅಂಶ. ಬಳ್ಳಾರಿಯಲ್ಲಿ ಅಗೇನ್ ಸಮಬಲದ ಹೋರಾಟ ಇತ್ತು. ರಾಮುಲುಗೊಂದು ಅನುಕಂಪ ಇದೆ, ಆದರೆ ತುಕಾರಾಮ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಕೂಡ ಇದೆ. ಮತ್ತು ಹಿಂದಿನ ರೀತಿಯಲ್ಲಿ ರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಆ ಒಂದು ರೆಡ್ಡಿ ಫ್ಯಾಕ್ಟರ್ ಏನು ರಾಮುಲು ಜೊತೆ ಇತ್ತು, ಅದು ಇರದೇ ಇರುವ ಕಾರಣದಿಂದ ಅದರ ಇಫೆಕ್ಟ್ ಏನು ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಆದರೆ 2023ರ ಚುನಾವಣೆಯಲ್ಲಿ ಲಿಂಗಾಯತ್ ಕನ್ಸಾಲ್ಟೇಷನ್ BJP ಪರವಾಗಿ ಆಗಿರಲಿಲ್ಲ. ಕರೆಕ್ಟ್. ಅದು ಅನೇಕ ST ಕ್ಷೇತ್ರಗಳಲ್ಲಿ BJP ಸೋಲಿಕ್ಕೆ ಕಾರಣ ಆಯಿತು, ST ಮೀಸಲಾತಿಯನ್ನು ಕೊಟ್ಟು ಕೂಡ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಫ್ಯಾಕ್ಟರ್ ಮತ್ತು ಲಿಂಗಾಯತ್ ಕನ್ಸಾಲ್ಟೇಷನ್ ಆದರೆ ರಾಮುಲುಗೂ ಕೂಡ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಕೊಪ್ಪಳದಲ್ಲಿ ಈಗ ದೊಡ್ಡೇಶ್ ಹೇಳ್ತಾ ಇದ್ರು, ನೋಡಿ ಏನಾಗುತ್ತೆ, ಒಬ್ಬ ಲಿಂಗಾಯತ ಕುರುಬ ಅಭ್ಯರ್ಥಿ ನಿಂತಾಗ ಬ್ಯಾಕ್ವರ್ಡ್ ಪೊಲರೈಸೇಷನ್, ಅದು ಬರೀ ಕುರುಬ ಪೊಲರೈಸೇಷನ್ ಆದರೆ ಕಾಂಗ್ರೆಸ್ಸಿಗೆ ದೊಡ್ಡ ಲಾಭ ಆಗಲ್ಲ. ಬ್ಯಾಕ್ವರ್ಡ್ ಪೊಲರೈಸೇಷನ್ ಆಗಿದ್ದರೆ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಲಿಂಗಾಯತ್ ಕನ್ಸಾಲ್ಟೇಷನ್ ಆದರೆ ಮಾತ್ರ ಲಾಭ ಆಗಲ್ಲ. ನೋಡಿ, ಇಡೀ ಕರ್ನಾಟಕದ ಚುನಾವಣೆಯಲ್ಲಿ ನನಗನ್ಸಿರುವ ಪ್ರಕಾರ ಭಾವನಾ, ಎಲ್ಲರ ಒಪಿನಿಯನ್ಗಳು, ಎಲ್ಲರ ಮತ ಬ್ಯಾಂಕ್ಗಳು ಫಿಕ್ಸ್ ಇವೆ. ಈಗ BJPಯದ್ದೇನು ಲಿಂಗಾಯತ್ ಕನ್ಸಾಲ್ಟೇಷನ್ ಇದೆ, JDS ಕರ್ಕೊಂಡು ಒಕ್ಕಲಿಗ ಕನ್ಸಾಲ್ಟೇಷನ್ ಕೆಲವು ಕಡೆ ಆಗಿದೆ. ಅದರ ಜೊತೆ ಬ್ಯಾಕ್ವರ್ಡ್ ಮತಗಳು ಬರಬೇಕು. ನಾನ್ ಕುರುಬ ಬ್ಯಾಕ್ವರ್ಡ್ ಮತಗಳಲ್ಲಿ ಒಂದು ಮೋದಿಯ ಅಲೆ ಸ್ಪಷ್ಟವಾಗಿ 2014-19ರಲ್ಲಿತ್ತು. ಆ ಮತಗಳು ಬಂದಿದ್ದರೆ BJP ಸೀಟ್ಗಳು ಜಾಸ್ತಿ ಆಗ್ತವೆ. ಸೇಮ್ ವಿತ್ ಕಾಂಗ್ರೆಸ್. ಕುರುಬ ಮತಗಳು ಸಿದ್ದರಾಮಯ್ಯನವರ ನಾಯಕತ್ವದ ಕಾರಣದಿಂದ ನಿಮ್ಗೆ 60, 70, 80%ವರೆಗೆ ಹೋಗ್ತವೆ. ಮುಸ್ಲಿಂ ಅನ್ಡೌಟೆಡ್ಲಿ ಕಾಂಗ್ರೆಸ್ ಕಡೆ ವಾಲ್ತವೆ. ದಲಿತರಲ್ಲಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ರೈಟಲ್ಲಿ ಪಡೆಯುತ್ತೆ. ಆದರೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಏನು, ಈ ಗ್ಯಾರಂಟಿ ವರ್ಕ್ ಆಗತ್ತೋ ಆಗಲ್ಲೋ ಅನ್ನೋದನ್ನು ಹೇಗೆ ಹೇಳ್ತೀರಿ? ಕುರುಬರು ಗ್ಯಾರಂಟಿ ಇದ್ರೂ ಇಲ್ಲದೆ ಇದ್ರೂ ಕಾಂಗ್ರೆಸ್ಗೆ ವೋಟ್ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಕಾರಣದಿಂದ. ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಕೀ ಅಂತ ನನಗನ್ಸುತ್ತೆ. ನೀವು ಕರಾವಳಿ ಆ ಕಡೆ ಬಂದರೆ ಈಡಿಗರು, ಬಿಲ್ಲವರು ಅಂತ ನಾವು ಕರಿತೀವಿ. ಈಗ ಈ ಚಿಕ್ಕಬಳ್ಳಾಪುರದಲ್ಲಿ ಬಲಿಜರು, ತಿಗಳು, ಅವ್ರು ಯಾರಿಗೂ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಇನ್ನೊಂದು ಈ ಭಾಗದಲ್ಲಿ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಗಳ ದೊಡ್ಡ ಮಟ್ಟದ ಅವ್ರದ್ದು ಸಂಖ್ಯೆ ಕಡಿಮೆ ಇರುತ್ತೆ ಒಂದೊಂದು ಬ್ಯಾಕ್ವರ್ಡ್ ಕಮ್ಯುನಿಟಿದು. ಬಟ್ ಎಲ್ಲರೂ ಸೇರಿದಾಗ, ಈಗ ನೇಕಾರರಿದ್ದಾರೆ, ಮಡಿವಾಳರಿದ್ದಾರೆ, ಅವ್ರ ವೋಟ್ಗಳು ಎಲ್ಲಿ ಹೋಗಿವೆ ಅಂತಕ್ಕಂಥದ್ದು ಈ ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸುತ್ತೆ ಅಂತ ನನಗನ್ಸುತ್ತೆ. ಅವ್ರ ಗ್ಯಾರಂಟಿ ಅದರಲ್ಲಿ ಪ್ರಭಾವ ಜಾಸ್ತಿ ಮಾಡಿದೆಯಾ ಅಥವಾ ಮೋದಿಯ ಪ್ರೀತಿ ಜಾಸ್ತಿ ಕೆಲಸ ಮಾಡಿದೆಯಾ, ಇದು ಸಂಖ್ಯೆಯನ್ನು ನಿರ್ಧರಿಸುತ್ತೆ. ಐ ಥಿಂಕ್ ಇವೆರಡೇ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಒಂದು ಸಿದ್ದರಾಮಯ್ಯ ಅವರ ಗ್ಯಾರಂಟಿ, ಮತ್ತೊಂದು ಮೋದಿ ಗ್ಯಾರಂಟಿ. ಇವೆರಡು ವರ್ಕ್ ಯಾರಿಗಾಗಿದೆ ಅನ್ನೋದ್ರ ಬಗ್ಗೆ ಅರ್ಥ ಆಗುತ್ತೆ. ಆದರೆ ಸ್ವಲ್ಪ ಜಾಸ್ತಿ ಟೈಮ್ ಕಾಯಬೇಕಾಗುತ್ತೆ ನಾವು. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ
ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರೋ ಪ್ರಜ್ವಲ್ ರೇವಣ್ಣ ಪ್ರಕರಣ ಯಾವ ಹಂತಕ್ಕೆ ಬಂದು ನಿಂತಿದೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.